18 ವರ್ಷಗಳ ಬಳಿಕ ಕಪ್ಪನ್ನ ಗೆದ್ದಿದ್ದು ಅಭಿಮಾನಿಗಳಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ತುಮಕೂರು ನಗರದ ಹನುಮಂತಪುರದಲ್ಲಿರ್ತಕ್ಕಂಥ ಜ್ಯೋತಿಪುರದ ನಿವಾಸಿಗಳು ಅಭಿಮಾನಿಗಳು ಇದೀಗ ಬಿರಿಯಾನಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಇದೀಗ RCB ಅಭಿಮಾನಿಗಳು ತುಮಕೂರು ನಗರದಲ್ಲಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೀತಾ ಇದೆ. ಹನುಮಂತಪುರದ ಬಳಿ ಇರತಕ್ಕಂಥ ಭಾಗ್ಯನಗರದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿರ್ತಕ್ಕಂಥದ್ದು. RCB ಗೆದ್ದ ಹಿನ್ನೆಲೆಯಲ್ಲಿ ಬಿರಿಯಾನಿಯನ್ನ ವಿತರಿಸಿ ಅಭಿಮಾನಿಗಳು ಇದೀಗ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಹನುಮಂತಪುರ RCB ಅಭಿಮಾನಿಗಳಿಂದ ಬಿರಿಯಾನಿಯನ್ನ ವಿತರಣೆ ಮಾಡಲಾಗಿದೆ. RCB ತಂಡಕ್ಕೆ ತುಮಕೂರಿನ ಆಟಗಾರರೊಬ್ಬರು ಸೇರ್ಪಡೆಯಾಗಬೇಕು. ಈಗಾಗಲೇ ಕೂಡ ತುಮಕೂರಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಕೂಡ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ತುಮಕೂರಿನಲ್ಲಿ ಕ್ರಿಕೆಟ್ಗೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕು, ಕ್ರಿಕೆಟ್ ಆಟಗಾರರನ್ನ ಬೆಳೆಸಿ ಪ್ರೋತ್ಸಾಹಿಸಬೇಕು ಅಂತೇಳಿ ಒತ್ತಾಯ ಮಾಡಿರುವಂತಹದ್ದು. 1000ಕ್ಕೂ ಅಧಿಕ ಜನರಿಗೆ ಬಿರಿಯಾನಿಯನ್ನ ವಿತರಣೆ ಮಾಡಿದ್ದಾರೆ ಅಭಿಮಾನಿಗಳು. RCB ಮುಂದೆ ಪ್ರತಿ ವರ್ಷವೂ ಕೂಡ ಕಪ್ ಗೆಲ್ಲಿ ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂತಹದ್ದು ತುಮಕೂರಿನ ಹನುಮಂತಪುರದ ಅಭಿಮಾನಿಗಳು. 18 ವರ್ಷದ ಕನಸಿತ್ತು. ಎಲ್ಲರೂ ಈ ಸಮಾರಂಭಕ್ಕೆ ಎಲ್ಲ ಜನ ಎಲ್ಲ ಸ್ಪಂದಿಸಿರೋದ್ರಿಂದ ಒಂದು ಒಳ್ಳೆಯದಾಗಲಿ ಅಂತ ಮಾಡಿದ್ದೀವಿ. ಆ ನೆನಪಿನ ಕಾಣಿಕೆ ಇರಲಿ ಅಂತ 18 ವರ್ಷದ್ದು ಪ್ರತಿ ವರ್ಷ RCB ಗೆಲ್ಲಿ ಅಂತ. ಈಗ ತುಮಕೂರು ಜಿಲ್ಲೆ ಶೈಕ್ಷಣಿಕ ನಾಡಾಗಿ ಬದಲಾಗ್ತಾ ಇದೆ. ಒಂದು ಕಡೆ ಪ್ರಗತಿ ಪಥ ನಡೀತಾ ಇದೆ. ಹೀಗಾಗಿ ತುಮಕೂರು ಜಿಲ್ಲೆಯಿಂದ ಒಂದು ಕ್ರಿಕೆಟ್ ಪ್ರೇಮಿ ಬೇಕಲ್ಲ ಅಂತ ಈ ಒಂದು ಟೀಮ್ಗೆ ಅಂಥ ಚಾನ್ಸ್ ಯಾರಿಗಾನ ಸಿಕ್ಕಿದ್ರೆ ಹೋಗ್ಲಿ ಅಂತ ನಾವು ಅಭಿನಂದನೆ ಪ್ರೋತ್ಸಾಹ ಮಾಡ್ತೀವಿ. ಸರ್ಕಾರದವರು ಇದನ್ನ ನೋಡಿ ಒಂದು ಯಾರನ್ನ ಬೆಳೆಯೋಂಥವ್ರನ್ನ ಬೆಳೆಸ್ಲಿ ಅಂತ ಇಷ್ಟಪಡ್ತೀವಿ. ನಮ್ಮ ಸಪೋರ್ಟ್ ಇರುತ್ತೆ. ಈಗ 18 ವರ್ಷದ ಕನಸು ನನ್ನ ಐತೆ. ಮುಂದಕ್ಕೆ ಏನಾನ ನಮ್ಮ ರಾಜ್ಯದೊಳಗೆ ನಮ್ಮ ಜಿಲ್ಲೆಯೊಳಗೆ ಯಾರನ್ನ ಒಬ್ಬರು ಬೆಳೆದ್ರೆ ಹೆಂಗೋ ಸ್ಟೇಡಿಯಂ ಆಗ್ತೈತೆ. ನಮ್ಮ ಪ್ರೋತ್ಸಾಹ ಇರಲಿ, ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಮಾಡಿ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಇನ್ನು ವರ್ಷ ನಾವು ಇದೇ ಸೆಲೆಬ್ರೇಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. RCB ವರ್ಷ ಗೆಲ್ಲುತ್ತಾ ಇರಬೇಕು. ಜೈ RCB. 18 ವರ್ಷ ಆದಮೇಲೆ ನಮ್ಮ RCB ಗೆದ್ದೈತೆ. ನಮ್ಮ RCBಗೋಸ್ಕರ ನಾವು ಕಾಯ್ತಾ ಇದ್ವಿ ವಿನ್ನಿಂಗ್ ಆಗಲಿ ಅಂತ. 18 ವರ್ಷ ಆದಮೇಲೆ ಗೆದ್ದೈತೆ. ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಅಭಿನಂದನೆ ಸಲ್ಲಿಸ್ತಿದ್ದೀವಿ RCB ಟೀಮ್ಗೆ. ಜೈ RCB, ಜೈ RCB. ಹನುಮಂತಪುರದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾವ ರೀತಿ ಅಭಿನಂದನೆ? ಯಾವ ರೀತಿ? ಬಿರಿಯಾನಿ, ಊಟ, ಜನಗಳಿಗೆ ನೀರು. RCB ಗೆದ್ದಿರೋದಕ್ಕೋಸ್ಕರ ಇವನ್ನೆಲ್ಲ ರೆಡಿ ಮಾಡಿದ್ದೀವಿ. ಜನಗಳಿಗೆ ಖುಷಿ ಆಗಲಿ ಅಂತ, ನಮ್ಮ RCB ಕಡೆ ನಮ್ಗೆ ಎಂಟರ್ಟೈನ್ಮೆಂಟ್ ಇರಲಿ ಅಂತ. ಬೆಳಗ್ಗೆ ವಿತರಣೆ ಮಾಡ್ತಿದ್ದೀರಾ? ಹೌದು.